ಬೆಂಗಳೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಗೌಡ ಮನೆ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಪ್ರಮಾಣದ ಹಣ ಸಿಕ್ಕ ಹಿನ್ನೆಲೆ ಐಟಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಚುನಾವಣಾಧಿಕಾರಿಗಳು. 3 ಕೋಟಿಗೂ ಅಧಿಕ ಹಣ ಸಿಕ್ಕ ಹಿನ್ನೆಲೆ ಐಟಿ ಇಲಾಖೆಯ ಅಧಿಕಾರಿಗಳಿಗೆ ವಿಷಯವನ್ನ ಫ್ಲೈಯಿಂಗ್ ಸ್ಕ್ವಾಡ್ ತಿಳಿಸಿದೆ. ಇದೀಗ ಐಟಿ ಅಧಿಕಾರಿಗಳಿಂದಲೂ ಕೂಡ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸುವರ್ಣ ನ್ಯೂಸ್ಗೆ ಚುನಾವಣಾ ಆಯೋಗದ ಖಚಿತ ಮಾಹಿತಿ ಲಭ್ಯವಾಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಗೌಡ ಮನೆಯಲ್ಲಿ 3 ಕೋಟಿಗೂ ಅಧಿಕ ಹಣ ಸಿಕ್ಕಿದ ಹಿನ್ನೆಲೆ ಐಟಿ ಇಲಾಖೆಯ ಅಧಿಕಾರಿಗಳಿಗೆ ಫ್ಲೈಯಿಂಗ್ ಸ್ಕ್ವಾಡ್ ವಿಷಯವನ್ನ ತಿಳಿಸಿದೆ. ಹಾಗಾಗಿ ಈಗ ಐಟಿ ಇಲಾಖೆ ಅಧಿಕಾರಿಗಳು ಬಂದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರವಿಗೌಡ ಮನೆ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಹಣ ಸಿಕ್ಕತ್ತೆ. ಹಾಗಾಗಿ ಐಟಿ ಅಧಿಕಾರಿಗಳಿಗೆ ಈಗಾಗಲೇ ವಿಷಯವನ್ನ ತಿಳಿಸಿದ್ದಾರೆ ಚುನಾವಣಾಧಿಕಾರಿಗಳು. ಸುಮಾರು 3 ಕೋಟಿಗೂ ಹೆಚ್ಚಿನ ಹಣ ರವಿಗೌಡ ಅವರ ಮನೆಯಲ್ಲಿ ಸಿಕ್ಕಿದೆ. ರವಿಗೌಡ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. 3 ಕೋಟಿಗೂ ಅಧಿಕ ಹಣ ಇವರ ಮನೆಯಲ್ಲಿ ಸಿಕ್ಕ ಹಿನ್ನೆಲೆ ಈಗ ಐಟಿ ಇಲಾಖೆ ಅಧಿಕಾರಿಗಳು ಆಗಮಿಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಣದ ಮೂಲವನ್ನ ಅಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ, ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎಷ್ಟೊತ್ತಿಗೆ ದಾಳಿ ನಡೆದಿದ್ದು, ಎಷ್ಟು ಹಣ ಸಿಕ್ಕಿದೆ? ಈಗಾಗಲೇ ಐಟಿ ಅಧಿಕಾರಿಗಳು ಆಗಮಿಸಿದ್ದಾರಾ? ಏನಾದರೂ ಮಹತ್ವದ ದಾಖಲೆ ಸಿಕ್ಕಿದ್ದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತಿದ್ಯಾ? ಶ್ವೇತಾ, ಇವಾಗ ಆಲ್ರೆಡಿ ಸಂಜೆ ಸುಮಾರಿಗೆ ಈ ಒಂದು ದಾಳಿ ನಡೆದಿರುವಂಥದ್ದು. ಅಂದರೆ ಚುನಾವಣಾ ಇಲಾಖೆಯ ಫ್ಲೈಯಿಂಗ್ ಸ್ಕ್ವಾಡ್ ಏನಿದೆ, ಆ ಒಂದು ಸ್ಕ್ವಾಡ್ ನಾಗರಬಾವಿಯಲ್ಲಿರುವಂತಹ ರವಿಗೌಡ ಅವರ ಮನೆ ಮೇಲೆ ಒಂದು ರೈಡನ್ನು ಮಾಡಿರುವಂಥದ್ದು. ಇದೀಗ ಆ ದೃಶ್ಯನ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾರೆ. ಏನು ಇದೇ ಒಂದು ನಿವಾಸದಲ್ಲಿ ಐಟಿ ಅಧಿಕಾರಿಗಳು ರೈಡ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು. ಆದರೆ ಚುನಾವಣಾ ಅಧಿಕಾರಿಗಳು ಫ್ಲೈಯಿಂಗ್ ಸ್ಕ್ವಾಡ್ ಏನಿದೆ, ಆ ಸ್ಕ್ವಾಡ್ ಇದೀಗ ರೈಡ್ ಮಾಡಿ ಸಾಕಷ್ಟು ಪ್ರಮಾಣದ ಹಣ ಸಿಕ್ಕ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂಥದ್ದು. ಅಂದರೆ ಸಂಜೆ ವೇಳೆಯಿಂದಲೂ ಕೂಡ ಸಾಕಷ್ಟು ಪರಿಶೀಲನೆ ಇಲ್ಲಿ ತೊಡಗುತ್ತಿರುವಂತದ್ದು. ಏನು ಚುನಾವಣಾ ಆಯೋಗದ ಅಧಿಕಾರಿಗಳು ನಾಳೆ ವಿಧಾನಸಭಾ ಚುನಾವಣೆ ಏನಿದೆ, ಆರ್ ನಗರ ವಿಧಾನಸಭಾ ಚುನಾವಣೆ, ಆ ಒಂದು ಚುನಾವಣಾ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ದಾಳಿಯನ್ನು ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿನ ಅವರ ನಿವಾಸಿಗಳು ಏನು ಅಂತ ಹೇಳೋದ ಪ್ರಕಾರ ಅಂದ್ರೆ ರವಿಗೌಡ ಅವರ ಸೋದರರು ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅಷ್ಟೇ ದಾಳಿ ನಡೆಸಿದೆ, ಇಲ್ಲಿ ಯಾವುದೇ ರೀತಿ ಐಟಿ ಅಧಿಕಾರಿಗಳು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದನ್ನ ಅವ್ರ ಮಾತುಗಳೆಲ್ಲ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಇವಾಗ ಐಟಿನ ಫ್ಲೈಯಿಂಗ್ ಸ್ಕ್ವಾಡ್ ರೈಡ್ ಮಾಡಿರೋದು ಅನ್ನೋ ಒಂದು ಕನ್ಫ್ಯೂಷನ್ ಇದೆ, ಏನಾಗ್ತಿತ್ತು ಸರ್? ಇಲ್ಲಿ ಯಾವುದೇ ಐಟಿ ಅವರು ಬಂದಿಲ್ಲ, ಫ್ಲೈಯಿಂಗ್ ಸ್ಕ್ವಾಡ್ ಬಂದರು. ಅಂದರೆ ಚುನಾವಣಾ ಆಯೋಗದವ್ರು ಬಂದರು. ಅವ್ರು ಬಂದು ಇಲ್ಲೇನೋ ನೀವು ದುಡ್ಡು ಹಂಚ್ತಾ ಇದ್ದೀರಂತೆ ಅಂತ ಒಂದು ಮಾಹಿತಿ ಬಂತು. ಇದು ಬ್ಲಾಕ್ ಅಧ್ಯಕ್ಷರು ಮನೆ, ಜನ ಹೋಗ್ತಾಯಿದ್ರು ಬರ್ತಾಯಿದ್ರು, ಅದಕ್ಕೆ ಮಾತ್ರ ಇಲ್ಲಿ ಬರ್ತಿದ್ರು ಜನ ಅಷ್ಟೇ ಹೊರತು ಅವ್ರು ಬಂದರು ಕೇಳ್ಕೊಂಡ್ರು ಹೊಟ್ಟೋದ್ರು. ಅದು ಬಿಟ್ಟ ಮೇಲೆ ಇನ್ನೇನು ನಡೆದಿಲ್ಲ. ಇಲ್ಲೇನಾಗಿದೆ ಅಂತ ಅಂದರೆ ನಮ್ಮ ಸಾಹೇಬ್ರಿಗೆ MLA ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಕಾರಣಕ್ಕೆ ಉದ್ದೇಶಕ್ಕೆ ಈ ಕೆಲವು ನಮ್ಮ ಆರ್ ನಗರದಲ್ಲಿ ಕೆಲವು ಕಿಡಿಗೇಡಿಗಳು ಸೇರ್ಕೊಂಬಿಟ್ಟಿದ್ದಾರೆ. ಆ ಕಿಡಿಗೇಡಿಗಳು ನಾವು ಗೆಲ್ಲಕ್ಕಾಗಲ್ವಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಪಿತೂರಿ ಮಾಡಿ ಸುಮ್ಮನೆ ಜನಕ್ಕೆ ಕನ್ಫ್ಯೂಸ್ನ ಮಾಡಿ ಆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಇವರು ಈ ಥರ ಸೃಷ್ಟಿ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಐಟಿಯವರು ಬಂದಿಲ್ಲ, ಯಾರೂ ಬಂದಿಲ್ಲ ಸರ್. ಅಂದ್ರೆ ಚುನಾವಣಾ ಆಯೋಗ ಸುಮ್ಮನೆ ರೈಡ್ ಮಾಡಲ್ಲ ಅಂದ್ರೆ ಏನ್ ತಿಕ್ ರೈಡ್ ಮಾಡಿರೋದು? ಚುನಾವಣಾ ಆಯೋಗದವರು ರೈಡು ಮಾಡಲಿಲ್ಲ. ಆ್ಯಕ್ಚುಲಿ ಬಂದು ಕೇಳಿದ್ರು, ಇಲ್ಲೇನೋ ದುಡ್ಡು ಹಂಚ್ತಾ ಇದ್ದಾರಂತೆ ಏನೋ ಮಾಹಿತಿ ಬಂತು ಅಂತ ಅಂದರು. ಅಂಥದ್ದು ಯಾವುದೂ ಏನೂ ಇಲ್ಲ ಅಂದು ಅವರೇ ಬಂದರು, ನೋಡಿಕೊಂಡ್ರು, ಹೊಟ್ಟೋದ್ರು. ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರು, ಹೋದ್ರು. ಇಲ್ಲೇನು ಇಲ್ಲ, ಆ ಥರದ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಹೊಂಟೋದ್ರೆ ಹೊರತು ಅದು ಬಿಟ್ಟರೆ ಬೇರೆ ಏನೂ ನಡೀಲಿಲ್ಲ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರ್, 10 ರೂಪಾಯಿನೂ ಕೂಡ ಹಣನ ಸಿಗಲೂ ಇಲ್ಲ, ಅವ್ರು ತಗೊಳ್ಳೂ ಇಲ್ಲ, ಎಂಥದ್ದು ಇಲ್ಲ. ಇಲ್ಲೇನಂತ ಅಂದರೆ ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ಹೇಳ್ದಂಗೆ ಇಲ್ಲಿ ಆರ್ ನಗರದಲ್ಲಿ ಕೆಲವು ಕಿಡಿಗೇಡಿಗಳು ಏನು ಈ ಥರ ಪಿತೂರಿ ಮಾಡಬೇಕು ಅಂತ ಹೊರಟವರು, ಇದು ಯಾವುದು ಕೂಡ ಏನೂ ಆಗಲ್ಲ. ನಮ್ಮ MLA ಅವರು ಅಭಿವೃದ್ಧಿ ಮಾಡವ್ರೆ, ನಾವು ಕೂಡ ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇದ್ದೀವಿ. ಹಾಗಾಗಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಆ ಥರ ಗೆದ್ದು ಬಿಡ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಜನಗಳು ಈ ಕೆಲಸ ಮಾಡ್ತಾರೆ ಹೊರತು ಬೇರೆ ಇನ್ನೇನು ಇಲ್ಲ. ಏನು ಇದು ಒಂದು ರವಿಗೌಡ ಅವರ ಸೋದರ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಅಂದರೆ ಇಲ್ಲಿ ಚುನಾವಣಾ ಅಧಿಕಾರಿಗಳು ಫ್ಲೈಯಿಂಗ್ ಸ್ಕ್ವಾಡ್ ಬಂದಿದ್ದು ನಿಜ, ಇಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಅಂದರೆ ಇದೀಗ ಫ್ಲೈಯಿಂಗ್ ಸ್ಕ್ವಾಡ್ ಹಲವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಶ್ವೇತಾ,
ಎಸ್, ಹಾಗಾದ್ರೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಗೂ ಅಲ್ಲಿ ರವಿಗೌಡ ಅವರ ಸೋದರ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಅಲ್ಲಿ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇದೆ? ದುಡ್ಡು ಸಿಕ್ಕೇ ಇಲ್ವಾ? 3 ಕೋಟಿಗೂ ಹೆಚ್ಚಿನ ಹಣ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಸ್, ಇನ್ನು ರವಿಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರವಿಗೌಡ ಅವರ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ, ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚಿನ ಹಣ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ. ಆದರೆ ಅಲ್ಲೇ ಇದ್ದಂತಹ ನಮ್ಮ ಪ್ರತಿನಿಧಿ ರವಿಗೌಡ ಅವರ ಸೋದರನನ್ನ ಮಾತನಾಡಿಸಿದಾಗ ಆಗ ಅವ್ರು ಹೇಳಿರೋದು ಯಾವುದೇ ರೀತಿಯಾದಂತಹ ಹಣ ಇಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ, ಇಲ್ಲಿ ಎಲ್ಲೋ ಹಣ ಹಂಚ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಮೇರೆಗೆ ಚುನಾವಣಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು, ಪರಿಶೀಲನೆಯನ್ನ ನಡೆಸಿದ್ರು. ಆದರೆ ಅವರು ಕೂಡ ಯಾವುದೇ ಹಣವನ್ನ ವಶಕ್ಕೆ ಪಡೆದಿಲ್ಲ, ಇಲ್ಲೂ ಕೂಡ ಯಾವುದೇ ಹಣವನ್ನ ನಾವು ಇಟ್ಟಿಲ್ಲ ಅನ್ನುವಂತಹ ಹೇಳಿಕೆಯನ್ನ ರವಿಗೌಡ ಅವರ ಸೋದರ ಕೊಟ್ಟರು ಈಗ ತಾನೆ. ಆದರೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 3 ಕೋಟಿಗೂ ಹೆಚ್ಚಿನ ಹಣ ಅಲ್ಲಿ ಲಭ್ಯವಾಗಿದೆ ಅಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಮತ್ತೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್. ಈಗ ರವಿಗೌಡ ಅವರ ಸೋದರ ಹೇಳ್ತಾ ಇರೋದು ಯಾವುದೇ ರೀತಿಯಾದಂತಹ ಹಣ ಇಲ್ಲಿ ಸಿಕ್ಕಿಲ್ಲ, ಚುನಾವಣಾಧಿಕಾರಿಗಳು ಬಂದ್ರು, ಪರಿಶೀಲನೆ ಮಾಡಿದ್ರು, ಹೋದ್ರು ಅಷ್ಟೇ ಅಂತ. ಅಷ್ಟೇನಾ ಅಥವಾ ಇನ್ನೂ ಏನಾದರೂ ನಡೀತಾ ಇದೆಯಾ ಅಂತ? ನಿಜಕ್ಕೂ ಕೂಡ ಶ್ವೇತಾ, ಅಂದರೆ ನಾಳೆ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಇವತ್ತು ಒಂದು ರೇಡ್ ಆಗಿರುವಂಥದ್ದು. ಅಂದರೆ ಚುನಾವಣಾ ಏನು ಫ್ಲೈಯಿಂಗ್ ಸ್ಕ್ವಾಡ್ ಏನಿದೆ ಸುಮ್ಮನೆ ಅವತ್ತು ಕೂಡ ರೇಡ್ ಮಾಡೋದಿಲ್ಲ, ಖಚಿತ ಮಾಹಿತಿಯ ಮೇಲೆಗೆ ಅವರು ಕೂಡ ರೇಡ್ ಮಾಡಿದ್ದಾರೆ. ಇದು ಚುನಾವಣಾ ಆಯೋಗದ ಖಚಿತ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದ ಹಣ ಸಿಕ್ಕಿದೆ, ನಾವು ಅದನ್ನು IT ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅನ್ನೋದಷ್ಟೇ ಚುನಾವಣಾಧಿಕಾರಿಗಳು ಹೇಳಿರುವಂಥದ್ದು. ಅಂದರೆ ಸಂಜೆ ಸುಮಾರಿಗೆ ಈ ಒಂದು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ, ಸಾಕಷ್ಟು ಒಂದು ದಾಖಲೆಗಳನ್ನು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಿರುವಂಥದ್ದು. ಅಂದರೆ ಈ ವೇಳೆ ರವಿಗೌಡ ಅವರು ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಅವರು ಸೋದರರು ಮತ್ತು ಅವರು ಕುಟುಂಬಸ್ಥರು ಈ ಮನೆಯಲ್ಲಿ ಇದ್ದರು, ಅವರು ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂಥದ್ದು. ಅಂದರೆ ಇವ್ರ ವರ್ಷನ್ ಏನಂತಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣ ಸಿಕ್ಕಿಲ್ಲ, 1 ರೂಪಾಯಿನೂ ಕೂಡ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಕ್ಕಿರೋದು ಹೌದು. ಈ ಬಗ್ಗೆ ನಾವು IT ಇಲಾಖೆಗೆ ಪರಿಶೀಲನೆಗೆ ನೆಕ್ಸ್ಟ್ ಅವ್ರಿಗೆ ಕೊಡ್ತೀವಿ, ಸಾಕಷ್ಟು ದುಡ್ಡು ಸಿಕ್ಕಿರೋ ಹಿನ್ನೆಲೆಯನ್ನು ಅನ್ನೋ ಒಂದು ಖಚಿತ ಮಾಹಿತಿ ಅವರು ನೀಡ್ತಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.